ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಹೇಗೆ KSOU ಅಲ್ಲಿ ಫ್ರೀ ಎಜುಕೇಷನ್ನ ತಗೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋದ. ನೀವೇನಾದರೂ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದರೆ, ಇಲ್ಲ ಫೈನಾನ್ಷ್ ಪ್ರಾಬ್ಲಮ್ ಇದೆ, ಬೇರೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅಂದರೆ, ಆರ್ ಜಾಬ್ಗೆ ಹೋಗ್ತಾಯಿದ್ದೀನಿ, ಜಾಬ್ಗೆ ಹೋಗ್ಕೊಂಡೆ ನಾನು ಎಜುಕೇಷನ್ ಮಾಡಬೇಕು ಅಂದರೆ ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯನ್ನು ತುಂಬ ಅನುಕೂಲ ಆಗದಂತೆ ಮಾಡಿಕೊಟ್ಟಿದ್ದಾರೆ. ಏಕೆಂದರೆ ಡಿಸ್ಕಂಟಿನ್ಯೂ ಆಗಿರಲೇ ಅರ್ಹ ವಿದ್ಯಾರ್ಥಿಗಳಿಗೆ KSOU ಇಂದ BA, BCom ಆರ್ ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಉಚಿತ ಅಡ್ಮಿಷನ್ ಆಗಿ ಡಿಗ್ರಿಗಳನ್ನು ಉಚಿತವಾಗಿ ಪಡೆದುಕೊಳ್ಳಲು ಸರ್ಕಾರವು ಸುವರ್ಣಾವಕಾಶ ಕೊಟ್ಟಿದೆ. ಅದು ಹೇಗೆ, ಯಾರ್ಯಾರಿಗೆ ಬರುತ್ತೆ ಅಂತ ನಾನೀಗ ತಿಳಿಸ್ಕೊತೀನಿ. ಅಲ್ಪಸಂಖ್ಯಾತ ಇಲಾಖೆ, ಅಲ್ಪಸಂಖ್ಯಾತ ವರ್ಗಕ್ಕೆ ಯಾರೆಲ್ಲ ಬರ್ತಾರೆ ಅಂತ ಕೇಳೋದಾದರೆ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಆ್ಯಂಡ್ ಪಾರ್ಸಿ. ಇದೇಗೆ ನಾವು ಅಡ್ಮಿಷನ್ ಆಗೋದು, ಯಾವ ಪ್ರೋಸೆಸ್ಸಲ್ಲಿ ಅಂದರೆ, ಇಲ್ಲಿ ಆಫ್ಲೈನಲ್ಲೂ ಆಗ್ಬೋದು ಅಥವಾ ಆನ್ಲೈನಲ್ಲೂ ಆಗ್ಬೋದು. ಮೊದಲು ಆನ್ಲೈನಲ್ಲಿ ಆಗೋಕ್ಕೆ ಮೊದಲು ಇಲ್ಲಿ ಕಾಣಿಸ್ತಿದೆಯಲ್ಲ ವೆಬ್ಸೈಟು, ಅದನ್ನು https://minority.ksoupetrol.com ಆರ್ https://rom.karnataka.gov.in. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇನೆ. 2025-26ನೇ ಸಾಲಿಗೆ ಬರುವಂತಹದ್ದು. ಓಕೆನಾ? ನಾನು ಆವಾಗಲೇ ಹೇಳ್ದಂಗೆ ಇದು ಬಂದು ಆನ್ಲೈನು ಅಲ್ಲೂ ಹಾಕ್ಬೋದು. ಆನ್ಲೈನ್ ಅರ್ಜಿ ಯಾವಾಗ ಡೇಟ್ ಅಂದರೆ 1/7/2025ರಿಂದ ಕೊನೆಯ ದಿನಾಂಕ 25/8/2025ರವರೆಗೆ. ವಿದ್ಯಾರ್ಥಿಯು ಅಲ್ಪಸಂಖ್ಯಾತರ ಇಲಾಖೆ ಜಾಲತಾಣ ನಾನು ಹೇಳ್ದಂಗೆ ದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿದ್ಯಾಲಯ ಅಡ್ಮಿಷನ್ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅಥವಾ ವಿದ್ಯಾರ್ಥಿಯು ನೇರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಡ್ಮಿಷನ್ ಲಿಂಕ್ ಅದ್ರ ಮೂಲಕ ನೀವು ಲಿಂಕ್ ಮೂಲಕನೂ ಆಗ್ಬೋದು. ಇಲ್ಲ ಅಂದರೆ ವಿದ್ಯಾರ್ಥಿಯು ಖುದ್ದಾಗಿ ಅರ್ಜಿ ಸಲ್ಲಿಸುವ ಅಗತ್ಯ ದಾಖಲೆಯೊಂದಿಗೆ ನೇರವಾಗಿ ವಿಶ್ವವಿದ್ಯಾಲಯ ಕೇಂದ್ರಕ್ಕೆ ಮೈಸೂರು ಅಥವಾ ಬ್ಯಾಂಗ್ಳೂರಲ್ಲಿ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು. ಅದಕ್ಕೆಲ್ಲ ಅರ್ಹ ಯಾರ್ಯಾರು ಇರ್ತಾರೆ ನೋಡೋದಾದರೆ, ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಆ್ಯಂಡ್ ಪಾರ್ಸಿ ಜನಾಂಗಕ್ಕೆ ಸೇರಿರಬೇಕು. ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ನೀವು ಕರ್ನಾಟಕದಲ್ಲೇ ವಾಸವಾಗಿರಬೇಕು. ಎಲ್ಲ ಮೂಲದಿಂದ ವಿದ್ಯಾರ್ಥಿಯ ಪೋಷಕರ ಕುಟುಂಬಕ್ಕೆ ವಾರ್ಷಿಕ ಆದಾಯ ಅಂದರೆ ಇನ್ಕಮ್ 8 ಲಕ್ಷದೊಳಗಡೆ ಇರಬೇಕು, ಜಾಸ್ತಿ ಇರಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು UGCಯ ಡೆಪ್ ಅನುಮೋದನೆಯೊಂದಿಗೆ ನಡೆಯುವ ಸ್ನಾತಕ ಪೂರ್ವ ಡಿಪ್ಲೊಮೊ ಕಾರ್ಯಕ್ರಮಗಳು ಮತ್ತು ಸ್ನಾತಕ ಪೂರ್ವ ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಗೆ ಕರ್ನಾಟಕ ಸರ್ಕಾರದ PUC ಅಥವಾ 10+2 ತರಗತಿಗಳಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳನ್ನು ವಿವಿಧ ನಿಯಮಾನುಸಾರ ಪ್ರವೇಶಾಂತಿ ಪರಿಗಣಿಸಲಾಗಿದೆ. ಇದಕ್ಕೆ ನೀವು SSLC ಆದಮೇಲೆ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಮಾಡಿರಲೇಬೇಕು. ಅಂಥವ್ರಿಗೆ BCom BA ಸಿಗುತ್ತೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಸ್ನಾತಕೋತ್ತರ ಪದವಿ ಹಾಗೂ ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುವುದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವು ಪದವಿ ಕೋರ್ಸ್ಗಳಿಗೆ ಪ್ರವೇಶಾಂತಿ ಪಡೆಯಲು ಪದವಿ ಪೂರ್ವ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡೆದಿರುವ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುವುದು. ಸದರಿ ಯೋಜನೆಯ
ಪ್ರಕ್ರಿಯೆಯು ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾಗುವ ಸರ್ಕಾರದ ಆದೇಶಗಳನ್ನು, ಕರಾಮುವಿ ಸುತ್ತೋಲೆಗಳನ್ನು ಹಾಗೂ ಅಲ್ಪಸಂಖ್ಯಾತರ ನಿರ್ದೇಶನಾಲಯವು ಹೊರಡಿಸುವ ಮಾರ್ಗಸೂಚಿ ಒಳಪಟ್ಟಿರುತ್ತೆ. ಅಲ್ಪಸಂಖ್ಯಾತ ನಿರ್ದೇಶನವು ಆಯಾ ಸಾಲಿನ ಪ್ರವೇಶಾತಿ ಹಾಗೂ ಪರೀಕ್ಷಾ ವಾರ್ಷಿಕ ಸೆಮಿಸ್ಟರ್ ಶುಲ್ಕವನ್ನು ಉಚಿತವಾಗಿ ಪಾವತಿಸುವುದು. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಹೆಚ್ಚಿನ ಮಾಹಿತಿಗೆ ನಾನು ಹೇಳ್ದಂಗೆ ನೀವು ವೆಬ್ಸೈಟ್ಗೆ ಹೋಗಿ ಇಲ್ಲ ಅಂದರೆ ಡೈರೆಕ್ಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.